ಹಾಯ್ ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ರವಿಗೌಡ್ರ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನೀಗ ಒಂದು ಹೊಸ ಸುದ್ದಿನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಈಗ ರೀಲ್ಸ್ ನೋಡ್ತಾ ಇರ್ತೀವಿ. ಸುಮ್ಮನೆ ದಿನ ಏನಪ್ಪ ಮಾಡೋದು, ಅದೇ ರೀಲ್ಸ್ ನೋಡಿಕೊಂಡು ಲೈಕ್ಸ್ ಮಾಡಿಕೊಂಡು ಹಿಂಗೆ ಕೂತಿರ್ತೀವಿ ಅಲ್ವಾ? ಅಂದರೆ ನೀವು ದಿನಕ್ಕೆ 1 GB ಪರ್ ಡೇಗೆ ಕೊಡ್ತಾರೆ ಅಂದ್ಕೊಂಡ್ರೆ ನೀವು ಅದನ್ನು ಫುಲ್ ಕಂಪ್ಲೀಟ್ ಮಾಡ್ತೀರಾ? 1 GB ಫುಲ್ ಡೇಟಾನ ನೀವು ಯೂಸ್ ಮಾಡ್ಕೊಳಕ್ಕಾಗತ್ತಾ? ಸೊ ಆಗಲ್ಲ. ಸೊ ಹಾಗಾಗಿ ನಾನು ಒಂದು ಹೊಸ ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಆ್ಯಪ್ ಬಂದು ಪಾಕೆಟ್ ಶೇರ್ ಅಂತ. ಇದ್ರ ಏನಪ್ಪ ಅದ್ರ ಮೋಟಿವ್ ಅಂತ ಹೇಳಿದ್ರೆ, ನಮಗೆ ಸ್ಟಾರ್ಟಿಂಗ್ ನಾವು ಅದಕ್ಕೆ ಲಾಗಿನ್ ಆಗಿದ ತಕ್ಷಣ ನಮಗೆ ಅವರು 450 ರುಪೀಸ್ ನಮಗೆ ಕೊಡ್ತಾರೆ. ಯಾಕಪ್ಪ ಅಂತಂದರೆ ಅವರು ಮೋಟಿವ್ ಏನಿರೋದಂದರೆ, ನಮ್ಮಲ್ಲಿರುವಂತಹ ಡೇಟಾನ ಏನು ಕಲೆಕ್ಟ್ ಮಾಡ್ತಾರಲ್ಲ ಅವರು ಬೇರೆ ಕಂಪನಿಗಳಿಗೆ ಆ ಡೇಟಾಗಳನ್ನು ಶೇರ್ ಮಾಡ್ಬೋದು. ಸೊ ಅವರ ಮೋಟಿವು ಆ ಥರ ಇದೆ. ಬಟ್ ನಿಮಗೆ ಆ ಡೇಟಾನ ಕೊಟ್ಟಿದ ತಕ್ಷಣ ನಿಮ್ಗೆ ಏನು ಲಾಸ್ ಆಗಲ್ಲ. ಯಾಕಂದರೆ ಆ ಡೇಟಾ ಎಷ್ಟು ಹೋಗ್ತಾ ಇರುತ್ತೆ ನಿಮಗೆ ಅದೇ ತಕ್ಕಂಗೆ ನಿಮಗೆ ಡಾಲರ್ ಲೆಕ್ಕದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ನಾನು ಕೂಡ 3 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ ಬೇಗ ಬೇಗ ಎಷ್ಟು ಆಗುತ್ತೆ ಅಷ್ಟು ಡೇಟಾ ಮಾಡ್ತೀನಿ. ಹಾಗೆ ಕೆಲವರು ಜನರಿಗೆ ನಾನು ಇನ್ಫಾರ್ಮ್ ಮಾಡೋಣ, ನೋಡೋಣ ಅವರು ಕೂಡ ಮನೇಲಿ ಕೂತ್ಕೊಂಡು ಅರ್ನ್ ಮಾಡಲಿ ಅಂತ, ಒಂದೇ ಪ್ರಾಫಿಟ್ ಮಾಡಲಿ ಅಂತ ಅಷ್ಟೇ. ಹೌಸ್ ವೈಫ್ಸ್ ಆಗಿರ್ಬೋದು, ಮತ್ತು ಯಾರಾದರೂ ಸುಮ್ಮನೆ ಮನೇಲಿ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ತೀವಿ ಅಷ್ಟೇ. ಅದರಿಂದ ಏನೂ ಲಾಭ ಇಲ್ಲ. ಸುಮ್ಮನೆ ನೋಡ್ತೀವಿ, ಲೈಕ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ಹಿಂಗೆ ಕಮೆಂಟ್ ಮಾಡಿಕೊಂಡು ಇವ್ರ ವೀಡಿಯೋಸ್ ನೋಡ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ. ಸೊ ಅದನ್ನೇ ನಾವು ಪ್ರಾಫಿಟ್ ಮಾಡೋ ಥರ ಮಾಡ್ಕೋಬೋದಲ್ವಾ? ಯಾಕೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಇರೋದು ಅಂದ್ಬಿಟ್ಟು ನಾನು ಇದನ್ನು ಪ್ಲ್ಯಾನ್ ಮಾಡಿ ನಾನು ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮೂಲಕ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಪಕ್ಕದಲ್ಲಿ ಯಾವ ರೀತಿ ನಾನು ಏನು ಆ್ಯಪ್ನ ಇನ್ಸ್ಟಾಲ್ ಮಾಡೋದು, ಹಾಗೆ ಇನ್ಸ್ಟಾಲ್ ಮಾಡಿದ ಮೇಲೆ ಯಾವ ರೀತಿ ನೀವು ಡೇಟಾನ ಕಲೆಕ್ಟ್ ಮಾಡ್ತಾರೆ ಅವರು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಿಮಗೆ $20 ಆದಮೇಲೆ ಹೇಗೆ ವಿತ್ಡ್ರಾ ಮಾಡೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಯಾಕಂದರೆ ನಾನು ಕೂಡ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಡೇಟಾನ ನಿಮಗೆ ತೋರಿಸ್ತೀನಿ, ಲೈವಲ್ಲಿ ತೋರಿಸ್ತೀನಿ ಯಾವ ರೀತಿ ಬರ್ತಾಯಿದೆ ಅಂತ. ನಿಮಗೆ ಪಕ್ಕದಲ್ಲಿ ನೋಡ್ತಾ ಹೋಗಿ. ಹಾಗೆ ನಿಮಗೇನಾದ್ರು ಡಿಸ್ಕ್ರಿಪ್ಷನಲ್ಲಿ ನನ್ನ ರೆಫರಲ್ ಕೋಡ್ ಇರುತ್ತೆ, ಅದನ್ನು ಯೂಸ್ ಮಾಡಿ. ಹಾಗೆ ನೀವು ಏನು ಲಿಂಕ್ ಬೇಕು ಅಂದರೆ ಅದು ಕೆಳಗಡೆನೇ ನಾನು ಲಿಂಕ್ ಹಾಕಿರ್ತೀನಿ. ಅದನ್ನು ಲಿಂಕ್ನ ಓಪನ್ ಮಾಡಿದ್ರೆ ಡೈರೆಕ್ಟ್ ಆ್ಯಪ್ ಲಿಂಕ್ಗೆ ಹೋಗುತ್ತೆ. ಯಾವುದೇ ರೀತಿಯಾದಂಥ ಫೇಕ್ ಅಲ್ಲ, ಇದು ರಿಯಲ್ ಅಂತಲೇ ಹೇಳ್ತೀನಿ ನಾನು. ನೋಡೋಣ, ನೀವು ಕೂಡ ಏನಾದರೂ ಇಂಟ್ರೆಸ್ಟ್ ಇದೆ ನನ್ನ ಡಿಸ್ಕ್ರಿಪ್ಷನ್ಗೆ ಹೋಗಿ ಚೆಕ್ ಮಾಡಿ. ಆಮೇಲೆ ಬೇಕಾದರೆ ಹೇಳಿ ನನಗೆ ಏನಾದರೂ ಪ್ರಾಬ್ಲಮ್ ಆದರೆ. ಓಕೆ, ಇಷ್ಟೇ. ಮತ್ತು ಲಾಸ್ಟಿಗೆ ನಾನೊಂದು ಈಸಿ ಆದಂಥ ಮೆಥಡ್ ಹೇಳ್ತೀನಿ ನೋಡಿ. ಈಗ ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರು ಇರ್ತಾರೆ. ಸೊ ಅವರು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರು ಡೇಟಾನ ಯೂಸ್ ಮಾಡ್ತಾ ಇಲ್ಲ ಅಂದರೆ ನೀವು ಅವಾಗ ಅವ್ರ ಮೊಬೈಲ್ ತೊಗೊಂಡು ನೀವು ಇದನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮದೇ ಆದಂತಹ ಇಮೇಲ್ ID ನ ಹಾಕಿ, ನೀವು ಪಾಸ್ವರ್ಡ್ನ ಹಾಕಿ ಯೂಸ್ ಮಾಡ್ಬೋದು. ಅದರಿಂದ ನಿಮಗೆ ಏನಾಗುತ್ತೆ, ರೆಫರ್ ಮಾಡಿದ್ದೀರಲ್ಲ, ಸೊ ನೀವು ರೆಫರ್ ಮಾಡಿದ್ರೂ ಅಮೌಂಟ್ ಬರುತ್ತೆ ನಿಮಗೆ. ಮತ್ತು ಈ ಥರ ಮಲ್ಟಿಪಲ್ ಅಕೌಂಟ್ಸಿಂದನೂ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಇದೊಂದು ಬೆನಿಫಿಟ್ ಇದೆ ನಿಮಗೆ ಈ ಆ್ಯಪಿಂದ. ನೋಡಿ, ಟ್ರೈ ಮಾಡಿ. ನೀವು ಕೂಡ ಟ್ರೈ ಮಾಡಿದ ಮೇಲೆ ನೋಡಿ. ಇಷ್ಟೇ ಇವತ್ತಿನ ಸಿಂಪಲ್ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.